ನಮಸ್ಕಾರ. ಯಾರೆಲ್ಲ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ಅವರು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲ ಐಕಾನ್ ಒತ್ತಿ. ಸೊ ಆ ಬೆಲ್ಲ ಐಕಾನ್ ಒತ್ತೋದ್ರಿಂದ ಅಲ್ಲಿ ನಿಮಗೆ ಏನಿಲ್ಲ ಒಂದು ಸಬ್ಸ್ಕ್ರಿಪ್ಷನ್ ಆಗುತ್ತೆ. ಸೊ ಅದ್ರ ಜೊತೆಗೆ ನೀವು ಅಲ್ಲಿ ಆಲ್ ಅಂತ ಬರುತ್ತೆ, ಎಲ್ಲನೂ ನಿಮಗೆ ನೋಟಿಫಿಕೇಷನ್ ಮೊದಲೇ ಬರುತ್ತೆ. ದಯವಿಟ್ಟು ಮತ್ತೊಮ್ಮೆ ವಿನಯಪೂರ್ವಕವಾಗಿ ಕೇಳ್ಕೊತಾ ಇದ್ದೀವಿ, ನಾನು ಮತ್ತು ನಾನು ಪ್ರಣವ್ ಪರವಾಗಿ. ನೀವು ಮಾಡುವ ಒಂದು ಸಬ್ಸ್ಕ್ರಿಪ್ಷನ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ನಾವು ಮಾಡುವ ಈ ಒಂದು ವಿಷಯಕ್ಕೆ ಎಲ್ರಿಗೂ ಮುಟ್ಟುವ ಹಾಗಾಗುತ್ತೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ವಿನಯಪೂರ್ವಕವಾಗಿ ಕೇಳ್ತಾ ಇದ್ದೀವಿ. ಹಾಗೆ ಲೈಕ್ ಮಾಡಿ, ನಿಮ್ಗೆ ಇಷ್ಟ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚು ಹೆಚ್ಚು ಜನರಿಗೆ ಇದು ತಲುಪಬೇಕು. ಯಾಕಂದರೆ ಇದು ತುಂಬಾ ಅವೇರ್ನೆಸ್ ಮೂಡಿಸುವಂಥ ಮತ್ತು ಏನಿಲ್ಲ ತುಂಬ ವಿಷಯವನ್ನೊಳಗೊಂಡಂಥ ವಿಚಾರ ಆಗಿದೆ. ಬಹುಶಃ ಏನಿಲ್ಲ ಮಕ್ಕಳದು ಅಂತ ಅಂದ್ಕೊಂಡು ಚೈಲ್ಡ್ ಅಂತ ಅನ್ಕೋತಾರೆ, ತಪ್ಪಾಗಿ ಇರ್ತಕ್ಕಂಥದ್ದು. ಸೊ ಇಲ್ಲಿ ಯಾವುದನ್ನು ಹೆಚ್ಚು ಏನಿಲ್ಲ ಅವೇರ್ನೆಸ್ ಆಗಬೇಕಾಗಿದೋ ಅದು ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಈ ಚಾನಲ್ ಮಾಡಿದ್ದು. ಯಾವುದೇ ಒಂದು ಪ್ರಾಫಿಟ್ಟು ಅಥವಾ ನನಗೆ ಸಬ್ಸ್ಕ್ರಿಪ್ಷನ್ ಬರಬೇಕು, ನನಗೆ ಜಾಸ್ತಿ ಇದು ಆಗಬೇಕು, ವಾಚ್ ಓವರ್ ಜಾಸ್ತಿ ಆಗಬೇಕು ಅನ್ನೋದಲ್ಲ, ಸರಿಯಾಗಿ ಸದ್ವಿನಿಯೋಗ ಆಗಬೇಕು ಅನ್ನೋದೇ ನನ್ನ ಮುಖ್ಯವಾದ ಉದ್ದೇಶ. ಯಾಕೆಂದರೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಇರ್ತಕ್ಕಂಥ ಒಂದು ಈ ವಿಶೇಷ ಚೇತನದ ವಿಚಾರ ಮತ್ತು ಮಕ್ಕಳ ವಿಚಾರ. ಸೊ ನಮ್ಮ ಪಾಲಕರಿಗೆ ಎಷ್ಟೋ ವಿಚಾರಗಳು ಗೊತ್ತಿರೋದಿಲ್ಲ, ತುಂಬ ವಿಚಾರಗಳು ಗೊತ್ತಿರೋದಿಲ್ಲ. ನಾವೆಲ್ಲ ನಾರ್ಮಲ್ ಮಕ್ಕಳೇ ಇರ್ಬೋದು, ಈ ಅಬ್ನಾರ್ಮಲ್ ಮಕ್ಕಳೇ ಇರ್ಬೋದು, ಯಾವುದೇ ಇರ್ಬೋದು. ಸೊ ಎಲ್ಲರೂ ಏನು ತಿಳಿಸ್ಕೊಡ್ತಾರೆ ಅಂದರೆ ಬರೀ ಅದ್ರ ಎಜುಕೇಷನ್ ಜ್ಞಾನ ಅಂಥದ್ದೆಲ್ಲ ತಿಳಿಸ್ಕೊಡ್ತಾರೆ. ಆದರೆ ಬೇಸಿಕ್ ನಾಲೆಜ್ ಅನ್ನೋದು ಏನಿದೆ ನೋಡಿ, ಅದು ಯಾರಿಗೂ ಸಿಗ್ತಾ ಇಲ್ಲ ಮತ್ತು ಯಾರೂ ಹೇಳ್ಕೊಡ್ತಾ ಇಲ್ಲ. ಆ ದಶೆಯಲ್ಲಿ ನಾನೊಂದು ಸಣ್ಣ ಹೆಜ್ಜೆ ಇಡ್ತಾ ಇದ್ದೀನಿ, ನನ್ನೊಂದು ಪ್ರಯತ್ನ ಅಷ್ಟೇ. ನಿಮ್ಮಲ್ಲೂ ಇಂಥ ವಿಚಾರಗಳಿದ್ದರೆ, ನಿಮ್ಮದು ಅಭಿಪ್ರಾಯಗಳಿದ್ದರೆ, ನಿಮ್ಮದು ಅನಿಸಿಕೆಗಳಿದ್ದರೆ ದಯವಿಟ್ಟು ನಮಗೆ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡೋದು ಏನಿಲ್ಲ ಭಾಳ ಇಂಪಾರ್ಟೆಂಟ್ ಆಗಿದೆ. ಯಾಕೆಂದರೆ ಆ ವಿಷಯನೂ ನಾವು ತಗೊಳ್ಳಿಕ್ಕಾಗುತ್ತೆ. ಎಲ್ಲನೂ ನನಗೆ ಗೊತ್ತಿದೆ ಅಂತಂದು ಹೇಳಲಿಕ್ಕಾಗಲ್ಲ. ನನಗೆ ಗೊತ್ತಿಲ್ಲಾರ್ದು ಎಷ್ಟೋ ವಿಚಾರಗಳು ನಿಮಗೂ ಕೂಡ ಗೊತ್ತಿರುತ್ತೆ. ಸೊ ಎಲ್ಲಿಂದನೂ ಇದು ಆಗಿರುತ್ತೆ ಅಂತ ನಾನೀಗ ಹೇಳಲಿಕ್ಕೆ ಹೋಗ್ತಾ ಇರೋದು ಏನಂದರೆ, ಇವ್ರದ್ದು ತುಂಬ ಚಾಲೆಂಜಿಂಗ್. ಯಾಕೆಂದರೆ ಇವರ ಪೇರೆಂಟ್ಸ್, ತಂದೆ ತಾಯಿಗಳಿರ್ಬೋದು, ಮತ್ತು ಏನಿಲ್ಲ ಇವರ ಪಾಲಕರು ಇರ್ಬೋದು, ಪಾಲಕರಂದರೆ ಏನಿಲ್ಲ ಬಂಧು ಬಳಗದವರು ಇರ್ಬೋದು, ತುಂಬ ಕಷ್ಟಪಡುವಂಥ ವಿಚಾರಗಳನ್ನು ನಾನು ಹೇಳ್ತಾ ಇರೋದು. ಯಾಕೆಂದರೆ ನಾನು ಅನುಭವಿಸ್ತಾ ಇದ್ದೀನಿ ಆ ನೋವನ್ನು. ನಾನು ಆ ನೋವು ಅನ್ನೋದಕ್ಕಿಂತ ಹೆಚ್ಚಾಗಿ ಅದೊಂದು ಹೇಳತೀರದ ಒಂದು ಇದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅದನ್ನು ಅನುಭವಿಸಿದಾಗ ಗೊತ್ತಾಗುತ್ತೆ ನಿಮಗೆ. ನೀವು ನಾರ್ಮಲ್ ಮಕ್ಕಳಿಗೆ ಮಾಡೋದೇ ಬೇರೆ, ಇಂಥ ಮಕ್ಕಳಿಗೆ ಮಾಡೋದೇ ಬೇರೆ. ಸೊ ಇಂಥ ಮಕ್ಕಳನ್ನ ಹಿಡ್ಕೊಂಡು ನೀವು ಏನಾದರೂ ಈಗ ಮಾಡಬೇಕು ಅಂದರೆ ನೀವು ಅಂತ ಇರ್ಬೋದು, ಏನು ಯೂಟ್ಯೂಬಲ್ಲಿ ಬರ್ತಾನೆ ಇಲ್ಲ ಇವ್ರ ವಿಡಿಯೋ, ಮೊದಲಾದ್ರು ತುಂಬ ಬರ್ತಾಯಿತ್ತು ಅಂತ. ಯಾಕೆಂದರೆ ಅವ್ನು ಕೂತ್ಕೋಬೇಕು, ಮೇನ್ ಇಂಪಾರ್ಟೆಂಟ್ ಅವ್ನು ಕೂತ್ಕೋಬೇಕು. ಅವನ ಹೆಸರಲ್ಲೇ ಅವನ ವಿಚಾರಗಳನ್ನ ಇಟ್ಕೊಂಡು ನಾವು ಮಾಡ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಅವನು ಇರಲಿಲ್ಲ ಅಂದರೆ ಅದು ಕರೆಕ್ಟಾಗಿ ಆಗೋಲ್ಲ. ಹಾಗಾಗಿ ಇವ್ರನ್ನ ಕೂಡಿಸೋದೇ ಒಂದು ದೊಡ್ಡ ಚಾಲೆಂಜಿಂಗು. ಅದೆಲ್ಲ ಪೇರೆಂಟ್ಸ್ಗಳಲ್ಲೂ ನಾನು ಕಂಡ್ಕೊಂಡಿದ್ದೀನಿ, ನಾನು ಕೂಡ ಅನುಭವಿಸಿದ್ದೀನಿ. ಸೊ ಏನು ಅಂತಂದರೆ, ನೀವು ನಾರ್ಮಲ್ ಮಕ್ಕಳಿಗೆ ನೀವು ಏನಿಲ್ಲ ಇಷ್ಟು ಮಾರ್ಕ್ಸ್ ಬರಬೇಕು, ಇಷ್ಟು ರ್ಯಾಂಕ್ ಬರಬೇಕು, ಇಷ್ಟು ಇದು ಎಜುಕೇಷನ್ ಮಾಡಬೇಕು, ಹಾಗೆ ಹೀಗೆ ಎಲ್ಲ ಒತ್ತಡಗಳು ಜಾಸ್ತಿ ಇರುತ್ತೆ. ಸೊ ಇಂಥ ಮಕ್ಕಳನ್ನ ವಿಚಾರ ಮಾಡಿ ನಾವು ಯಾವ ರೀತಿ ಒತ್ತಡಗಳು ಇರ್ಬೋದು ನಮಗೆ ಅಂತ. ಯಾಕೆಂದರೆ ಸಹಜವಾಗಿ ಇಲ್ಲದೆ ಇರುವಂಥ ವಿಚಾರ, ಅಸಹಜವಾಗಿರುವಂಥ ವಿಚಾರ ತುಂಬ ಅಂದರೆ ತುಂಬ ಅದು ಹೇಳತೀರದ, ಅನುಭವಿಸಲಿಕ್ಕಾಗದ ಅಂಥ ವಿಚಾರ ಅಂತ ನಾನು ಹೇಳಲಿಕ್ಕೆ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ಅನುಭವಿಸ್ತಾ ಇದ್ದೀನಿ ನೋಡಿ. ಇವನಿಗೆ ಬರೀಲಿಕ್ಕೆ ಬರಲ್ಲ, ಮತ್ತು ಇವನಿಗೆ ಮಾತನಾಡೋಕ್ಕೆ ಬರಲ್ಲ, ಅವನಿಗೆ ಇದನ್ನು ಮಾಡೋಕ್ಕೆ ಬರಲ್ಲ. ನಾನು ಮಾಡಿದ ತಪ್ಪುಗಳನ್ನು ನೀವು ಕೂಡ ಮಾಡಬೇಡಿ, ಮತ್ತು ಏನಿಲ್ಲ ನಿಮ್ಮ ಅಕ್ಕಪಕ್ಕದಲ್ಲಿ ಕೂಡ ಹೇಳಿ ಆ ತಪ್ಪುಗಳನ್ನು ಮಾಡದೇ ಇರಲಿ ಅಂತ. ನಾವೆಲ್ಲ ಏನಿಲ್ಲ ಹರಕೆ ಮಕ್ಕಳು ಏನಿಲ್ಲ ಇದು ಆಗುತ್ತೆ, ಏನಿಲ್ಲ ಚೇಂಜ್ ಆಗ್ತಾರೆ, ಅಲ್ಲಿ ಹೋಗಿ ದೇವಸ್ಥಾನ, ಇಲ್ಲಿ ಹೋಗಿ ಮತ್ತೊಂದು ಹೋಗಿ ಮುಗ್ದೊಂದು ಹೋಗಿ ಅಂತ. ಸೊ ಇವು ಯಾವುದು ನಿಮ್ಗೆ ಆಗಲ್ಲ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಇವ್ರ ಜೊತೆ ನಿರಂತರವಾದ ಒಂದು ಏನಿಲ್ಲ ನಿಮ್ಮ ಒಂದು ಇದು ಇರಲೇಬೇಕಾಗುತ್ತೆ. ನಿಮ್ಮ ಜೀವನದ ಜೊತೆ ಪ್ಲಸ್ ಜೀವನ ಇದು ಅಂತ ತಿಳ್ಕೊಬೇಕಾಗುತ್ತೆ ನೀವು. ನಾನಿವತ್ತು ಹೆಚ್ಚು ಮಾತನಾಡ್ತಾ ಇದ್ದೀನಿ, ಇನ್ನು ಹೆಚ್ಚು ಕ್ರಿಯಾಶೀಲತೆ ಆಗ್ತಾ ಇದ್ದೀನಿ ಅಂತ ಅನ್ನೋದಕ್ಕೆ ಕಾರಣ ಅಂದರೆ ಅವ್ನು ಮಾಡ್ತಾ ಇರ್ತಕ್ಕಂಥ ಆ್ಯಕ್ಟಿವಿಟೀಸು, ಅವ್ನು ಮಾಡ್ತಾ ಇರ್ತಕ್ಕಂಥ ಇದನ್ನು ನಾನು ಅದನ್ನು ಪರಿಗಂಡು ಏನಿಲ್ಲ ಇದನ್ನು ಮಾಡ್ತಾ ಇರೋದು. ಯಾಕೆಂದರೆ ನಾನೊಬ್ಬ ಮೈಂಡ್ ರೀಡರ್ ಆಗಿರೋದ್ರಿಂದ ಬೇರೆ ಎಲ್ಲರ ಮನಸ್ಸುಗಳನ್ನು ಓದುಗನಾಗಿದ್ದೀನಿ, ಮನಸ್ಸುಗಳ ಭಾವನೆಗಳನ್ನು. ಸೊ ನನಗೆ ಅವ್ನ ಸಹಜವಾದ ಭಾವನೆಗಳು ನನಗೆ ಅರ್ಥ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ.
ಕೆಲವೊಂದಿಷ್ಟು ನೀವು ಅನ್ಬೋದೇ, ಇಲ್ಲ ಮೈಂಡ್ ರೀಡರ್ ನೀವೇ, ಅಸ್ಟ್ರಾಲಜಿ ಹೇಳೋರು ನೀವೇ, ಭವಿಷ್ಯ ತಜ್ಞರು ಎಲ್ಲ ಇದ್ದೀರಿ, ಸೊ ನಿಮ್ಗೆ ಯಾಕೆ ಇದ್ರ ಬಗ್ಗೆ ಮೊದಲೇ ಗೊತ್ತಾಗಲಿಲ್ಲ ಅಂತ. ಗೊತ್ತಿದ್ದು ನಾವು ಏನು ಮಾಡ್ಲಿಕ್ಕಾಗಲ್ಲ, ಯಾಕಂದರೆ ನಾವು ಸರೌಂಡಿಂಗ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಅಭಿಪ್ರಾಯಗಳು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವ್ರನ್ನ ನೋಡೋ ದೃಷ್ಟಿಕೋನನೇ ಸಮಾಜ ಆಗಿರ್ಬೋದು, ಬಂಧು ಬಳಗದವ್ರು ಇರ್ಬೋದು, ಪಕ್ಕದವರೇ ಇರ್ಬೋದು, ಇವನ್ ತಂಗಿನೇ ಇರ್ಬೋದು, ಇವನ್ ಅಕ್ಕನೇ ಇರ್ಬೋದು, ಬೇರೆದವರಾಗಿರ್ಬೋದು. ನಾವು ಆ್ಯಸ್ ಅ ಪೇರೆಂಟ್ ಆಗಿ ನಾನು ಹೇಳ್ತಾ ಇರೋದೇನು ಅಂದರೆ, ನಾವು ತಂದೆ ತಾಯಿಗಳಾಗಿ ವಿಚಾರ ಮಾಡೋದಕ್ಕಿಂತ ಹೆಚ್ಚಾಗಿ ಅವರು ವಿಭಿನ್ನವಾಗಿ ವಿಚಾರ ಮಾಡ್ತಾರೆ. ಯಾಕೆಂದರೆ ನಾನು ಇತ್ತೀಚೆಗಷ್ಟೇ ಕೇಳಲ್ಪಟ್ಟೆ, ಏನಿಲ್ಲ ಸೊ ಇಂಥವ್ರ ಸಮಸ್ಯೆಗಳು ಇದ್ದಿದ್ದೆ, ಇದೇನು ಮಾಡೋಕ್ಕಾಗಲ್ಲ, ಇವ್ರ ಜೊತೆ ನೀವು ಕುಂದ್ರಲೇಬೇಕು. ಹೆಂಗೆ ಅಂದರೆ ಒಂಥರದ ಅಸಹಾಯಕತೆ ಮತ್ತು ಅಸಹಜವಾದ ಮಾತುಗಳನ್ನು ಆಡ್ತಾರೆ. ಸೊ ಇದನ್ನೆಲ್ಲ ನೀವು ಕೇಳಬೇಕು, ಇದನ್ನೆಲ್ಲ ನೀವು ಎದುರಿಸ್ಬೇಕು. ನಾನು ಅದನ್ನೆಲ್ಲ ಮನಗಂಡು ಹೇಳ್ತಾ ಇರೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಏನಿಲ್ಲ, ತುಂಬ ಜನರ ಒಂದು ನೋವು ಸಂಕಟ ಇಂಥ ಮಕ್ಕಳ ಪಾಲಕರಾಗಿರತಕ್ಕಂಥ ಎಲ್ಲ ಮಕ್ಕಳ ತಂದೆ ತಾಯಿಗಳ ಪರವಾಗಿ ಹೇಳ್ತಾ ಇದ್ದೀನಿ. ಅವರ ನೋವುಗಳು, ಅವರ ಸಂಕಟಗಳನ್ನು ಹೇಳುತ್ತಿರೋದು ನಿಮಗೆ ಏನಿಲ್ಲ, ಒಂದು ಥರದ ನಿಮ್ಮ ಮಗು ಏನಿಲ್ಲ, ನಿಮಗೆ ಸಹಜವಾಗಿರುವಂಥ ಒಂದು ಮಗು ಇದೆ ಅಂತ ತಿಳ್ಕೊಳ್ಳಿ. ಅದು ನಿಮ್ಮ ಎಲ್ಲ ಮಾತುಗಳನ್ನು ಕೇಳ್ತಿದೆ, ಬಟ್ ಇವ್ರು ಯಾವ ಮಾತುಗಳನ್ನು ಕೇಳಲ್ಲ. ಹೇಗಿರ್ಬೋದು ಈ ಜಗತ್ತು ಅನ್ನೋದನ್ನ ನೀವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲದೆ ಇರ್ತಕ್ಕಂಥದ್ದು, ನೀವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲದೆ ಇರ್ತಕ್ಕಂಥದ್ದು. ನಿಮ್ಮ ಅಕ್ಕಪಕ್ಕದಲ್ಲಿ ನಾನು ನೋಡಿದ್ದೀನಲ್ಲ, ನನ್ನದೇ ಆದಂಥ ಒಂದು ಮಗುವನ್ನು ನಾನು ನೋಡ್ತಾ ಇದ್ದೀನಿ. ನೋಡುವ ದೃಷ್ಟಿಕೋನಗಳೇ ಬೇರೆ ಆಗಿರುತ್ತೆ. ಹೋಗ್ಲಿ, ನೀವು ಬಿಟ್ಬಿಡಿ. ಮಕ್ಕಳು ಆಟ ಆಡೋ ಮಕ್ಕಳು, ನಾವೆಲ್ಲ ಆಟ ಆಡ್ತಾ ಇರ್ಬೇಕಾದ್ರೆ ಮಕ್ಕಳು ಏನೆಲ್ಲ ಮತ್ತೊಬ್ಬರ ಮಕ್ಕಳನ್ನು ಸೇರ್ಸ್ಕೊತೀವಿ. ಆದರೆ ಇಂಥ ಮಕ್ಕಳನ್ನ ಬೇರೆ ಮಕ್ಕಳು ಬೇರೆ ರೀತಿಯಲ್ಲಿ ತಗೋತಾರೆ ಅಂತ ಹೇಳ್ತಾ ಇರೋದು. ನಾನೇ ಇವನ್ ಶಾಲೆಗೆ ಕರ್ಕೊಂಡು ಹೋಗ್ತಾ ಇರ್ತೀನಿ, ಬೇರೆ ಎಲ್ಲ ಮಕ್ಕಳು ಏನಿಲ್ಲ ಇವನ್ನ ಭಿನ್ನವಾಗಿ ವಿಚಿತ್ರವಾಗಿ ನೋಡ್ತಾರೆ. ಅದು ಸಹಜವಾಗಿರೋದು, ಅದು ತಪ್ಪು ಅಂತ ನಾನು ಹೇಳಿಕ್ಕೆ ಹೋಗಲ್ಲ, ಮಕ್ಕಳನ್ನ ನಾನು ದೋಷಿಸ್ಲಿಕ್ಕೆ ಹೋಗಲ್ಲ. ನನಗೆ ಅನಿಸ್ತದೆ ಎಷ್ಟೋ ಸಲ, ನನ್ನ ಮಗ ಯಾಕೆ ಹೀಗಿಲ್ಲ, ನನ್ನ ಮಗು ಯಾಕೆ ಈ ರೀತಿ ಏನಿಲ್ಲ ವಿಚಾರಗಳನ್ನು ಮಾಡ್ತಾ ಇಲ್ಲ, ಈ ರೀತಿ ಆಗ್ಬೋದಾಗಿತ್ತಲ್ಲ ಅಂತ ಅನ್ನೋದನ್ನ ವಿಚಾರ ಮಾಡ್ತಾ ಇರ್ತೀನಿ. ಸೊ ನಾನು ಮಾಡಿದ ತಪ್ಪುಗಳನ್ನ ನೀವು ಕೂಡ ಮಾಡಬೇಡಿ ಅಂತ ಹೇಳ್ತಾ ಇರೋದು. ನಿಮ್ಮ ಮಗು 1 ವರ್ಷನೋ 2 ವರ್ಷದಲ್ಲೂ ಮಾತನಾಡಲಿಲ್ಲ, ಅಸಹಜವಾಗಿದೆ ಅಂತಂದರೆ ದಯವಿಟ್ಟು ನೀವು ಟ್ರೀಟ್ಮೆಂಟನ್ನು ಕೊಡಿಸಿ. ಏನಿಲ್ಲ, ದಯವಿಟ್ಟು ಏನಿಲ್ಲ ವೈದ್ಯರನ್ನು ಕಾಣಿ, ಮತ್ತು ಏನಿಲ್ಲ ಅವ್ರು ಏನು ಹೇಳ್ತಾರೋ ಅದ್ರ ಬಗ್ಗೆ ಅಬ್ಸರ್ವ್ ಮಾಡಿ ಪ್ಲೀಸ್. ಅದೇ ಹರಿಕೆ ಅಥವಾ ಮತ್ತೊಂದು ಮುಗಿದೊಂದು ಅಂತ ತಿಳ್ಕೊಂಡು ನೀವು ನಿಮ್ಮ ಕಾಲಹರಣಗಳನ್ನು ಮಾಡಿದರೆ ನೀವು ಏನಿಲ್ಲ ತುಂಬ 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 ಪಶ್ಚಾತ್ತಾಪಗಳನ್ನು ಪಡಬೇಕಾಗುತ್ತೆ. ಇವನಿಗೆ ಈಗ 13 ವರ್ಷ, 12 ಕಳೆದು 13ನೇ ವರ್ಷಕ್ಕೆ ಬರ್ತಾನೆ. ನಾಳೆ ಸೆಪ್ಟೆಂಬರ್ 25 ಇವ್ರು ಬರ್ತಾರೆ. ಸೊ ಈ ಮಗು ಏನಿಲ್ಲ 13 ವರ್ಷಕ್ಕೆ ಬಂದಿದ್ದಾನೆ ಅಂದರೆ ಅವನ ಬುದ್ಧಿಮಟ್ಟ ಈಗಾಗಲೇ 5-6 ವರ್ಷ ಇದೆ ಅಷ್ಟೇ. ಅಂದರೆ ಸುಮಾರು ನಿಮ್ಗೆ 10 ವರ್ಷದ ಹಿಂದ್ಗಡೆನೇ ಹೋಗಬೇಕಾಗುತ್ತೆ. ನೀವು 10 ವರ್ಷದ ಹಿಂದ್ಗಡೆ ಹೋಗಬೇಕಾಗುತ್ತೆ. ನೀವು ಅವ್ರನ್ನ ಸಾಕೋದೇ ಏನಿಲ್ಲ ತುಂಬ ಚಾಲೆಂಜಿಂಗ್ ಆಗಿರುವಂಥ ವಿಚಾರ. ನಾನು ಹೇಳ್ತಾ ಇರೋದು ಏನು ಅಂತಂದರೆ ಏನಿಲ್ಲ ತುಂಬ ನಿಮ್ಮ ಬಂಧು ಬಳಗದವ್ರಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಅವ್ರ ಪೇರೆಂಟ್ಸನ್ನು ಆರಾಧಿಸಿ, ಆಸ್ವಾದನೆಗಳನ್ನು ಮಾಡಿ, ಅವರನ್ನು ಪ್ರೀತಿಸಿ ಅಂತ ಹೇಳ್ತಾ ಇರೋದು. ಯಾಕೆಂದರೆ ಇಂಥ ಮಕ್ಕಳ ಜೊತೆ ಕಲಿಯೋದಿದೆಯಲ್ಲ, ಅದು ಏನಿಲ್ಲ ತುಂಬ ಹೇಳಲಾಗದ ಅನುಭವಿಸಲಾಗದ ಒಂದು ಅನುಕರಣೀಯ ಅಂತ ಹೇಳ್ಬೋದು. ನನ್ನ ಮಟ್ಟಿಗೆ ಇದೊಂದು ದೇವರ ಸೇವೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ನೀವು ದೇವರ ಪೂಜೆಗಳನ್ನು ಮಾಡ್ತೀರಿ, ನೀವು ದೇವರುಗಳ ಪುರಸ್ಕಾರಗಳನ್ನು ಮಾಡ್ತೀರಿ, ದೇವರಿಗೆ ಆ ಹರಕೆಗಳನ್ನು ಹತ್ಕೊತೀರಿ. ಆದರೆ ಇಂಥ ಮಗುವಿನ ಇಂಥ ದೇವರ ಸೇವೆ ಮಾಡುವುದಿದೆ ನೋಡಿ, ಅದು ತುಂಬನೇ ಏನಿಲ್ಲ ವಿಭಿನ್ನವಾಗಿ ಮತ್ತು ವಿಸ್ಮಯವಾಗಿ ಮತ್ತು ಅಗೋಚರವಾಗಿರುವಂಥ ವಿಚಾರ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ಭಾವನಾಗಿ, ಇಷ್ಟೆಲ್ಲ ಭಾವನಾತ್ಮಕವಾಗಿ ನಾನು ಮಾತನಾಡ್ತಾ ಇದ್ದೀನಿ ಅಂದರೆ ನನಗಾಗ್ತಾ ಇರುವ ನನ್ನ ಒಬ್ಬನ ಅಳಿಲೆಲ್ಲ ಇದು. ಇಂಥ ಎಲ್ಲ ಜಗತ್ತಿನ ಎಲ್ಲ ತಂದೆ ತಾಯಿಗಳ ಪರವಾಗಿ ನಾನು ಮಾತನಾಡ್ತಾ ಇದ್ದೀನಿ. ಜಗತ್ತಿನ ಎಲ್ಲ ತಂದೆ ತಾಯಿಗಳ ಪರವಾಗಿ ಮಾತನಾಡ್ತಾ ಇದ್ದೀನಿ. ನನಗಿಂತ ವಿಭಿನ್ನವಾಗಿ ವಿಸ್ಮಯಕಾರಿಯಾಗಿ ಬದುಕ್ತಾ ಇದ್ದಾರೆ ಅಂತ ಅನ್ನೋದನ್ನು ನಾನು ಮನಗಂಡಿದ್ದೀನಿ ಕೂಡ. ನಾನು ತುಂಬ ರಿಸರ್ಚ್ಗಳನ್ನು ಮಾಡ್ತಾ ಇರ್ತೀನಿ. ಕಾಣದೇ ಇರುವ ಅನೇಕ ವಿಚಾರಗಳು ನನಗೆ ಕಾಣಲಿಕ್ಕೆ ಚಲುವಾಗುತ್ತೆ. ಹೀಗಾಗಿ ನಾನು ಮಾತನಾಡ್ತಾ ಇರೋದು. ನನ್ನ ಮಾತುಗಳು ಕೂಡ ಏನಿಲ್ಲ ಪುಂಖಾನುಪುಂಖವಾಗಿ ಬರ್ತಾ ಇದೆ ಅಂತಂದರೆ ಅದಕ್ಕೆ ಕಾರಣ ಏನು ಅಂತಂದರೆ ನನ್ನಲ್ಲಿರುವ ಆ ಶಕ್ತಿ ಗೊತ್ತಿದ್ದು ನಾನು ಏನಿಲ್ಲ ಎಂಥ ತಪ್ಪುಗಳನ್ನು ಮಾಡಿದ್ವಿ, ಏನೆಲ್ಲ ಮಾಡಿದ್ವಿ ಅಲ್ಲ ಅಂತ ಅನ್ನೋದು ಅದೇ ಹೇಳೋದು. ಅದಕ್ಕೆ ನಾವೆಲ್ಲ ಒಂದು ಕಾರಣಗಳನ್ನು ಕೊಟ್ಬಿಡ್ತೀವಿ. ಭಗವಂತನ ವಿಚಾರನೇ ಆಗಿತ್ತು, ಅವನ ಹಣೆ ಬಾರದಲ್ಲಿ ಹಾಗಾಗ್ಬಿಟ್ಟಿದೆ ಅಂತ.
ತಪ್ಪು. ನಿಮ್ಮ ಹಣೆ ಬರಹಗಳನ್ನು ನೀವು ಚೇಂಜ್ ಮಾಡ್ಕೋಬೋದು, ನಿಮ್ಮ ಮಗುವನ್ನು ಚೇಂಜ್ ಮಾಡ್ಬೋದು, ನಿಮ್ಮ ಮಗುವನ್ನು ಸಹಜವಾಗಿ ಮಾಡ್ಬೋದು. ಅನೇಕರ ವಿಚಾರಗಳನ್ನು ನೋಡಿ, ನಾನು ಅದು ಯಾವುದೋ ಪಶ್ಚಿಮ ಬಂಗಾಳ ಅಸ್ಸಾಮಿ ಅಂತ ಅನ್ಕೋತೀನಿ, ನನಗೆ ನೆನಪಿದ್ದ ಪ್ರಕಾರ ಆ ಲೇಡಿ ಏನಿಲ್ಲ ಮಾಡ್ತಾ ಇರೋ ಪ್ರಯತ್ನ ಇದೆ ಅಲ್ವಾ, ತುಂಬ ಏನಿಲ್ಲ ತುಂಬ ಪ್ರಶಂಸನೀಯವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅದ್ರ ಬಗ್ಗೆ ನಾನು ಮುಂದೆ ಮಾತನಾಡ್ತೀನಿ. ಆ ಮಹಿಳೆಯ ಒಂದು ವಿಡಿಯೋವನ್ನು ಕೂಡ ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಪಡ್ತೀನಿ. ನೀವು ಮಾಡಿ ಹುಡುಕಿದ್ರೆ ದೇವರು ಸಿಗ್ತಾನೆ ಅಂತ ನಿಮ್ಮ ಮಗುವನ್ನು ಬದಲಾವಣೆ ಮಾಡ್ಲಿಕ್ಕೆ ಆಗಲ್ವಾ ಅಂತ ಅನ್ನೋದು ನನ್ನ ದೃಷ್ಟಿಕೋನದಲ್ಲಿ ನಾನು ಹಾಕ್ಕೊಂಡಿರುವ ಒಂದು ಚಾಲೆಂಜು. ಅದಕ್ಕಾಗಿ ನಾನು ಮಾತನಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಅವನಿಗೂ ಕೂಡ ನೋಡಿ ಹೆಂಗೆ ಅನ್ನಿಸ್ತಾ ಇದೆ ಅಂದರೆ, ಏನು ನನ್ನ ತಂದೆ ಏನೋ ಹೇಳ್ತಾ ಇದ್ದಾನೆ ನನ್ನ ಬಗ್ಗೆ, ಬೇಡ ಇದೆಲ್ಲ, ಅವನು ಕಷ್ಟಪಡ್ತಾ ಇದ್ದಾನೆ, ಸಂಕಟ ಪಡ್ತಾ ಇದ್ದಾನೆ, ನಾನು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಅವನ ಒಳಗೆ ವಿಚಾರ ಮಾಡ್ತಾ ಇದ್ದಾನೆ. ಹೀಗಾಗಿ ಅವನ ವಿಡಿಯೋಗಳನ್ನು ಕಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ವಿಚಾರ ಮಾಡಿ, ಅವ್ರಿಗೆಲ್ಲ ಇರುತ್ತೆ, ಎಲ್ಲ ಇರುತ್ತೆ, ನಿಮ್ಗೆ ಅರ್ಥನೇ ಆಗಲ್ಲ ರೀ, ನಿಮ್ಗೆ ಅರ್ಥನೇ ಆಗಲ್ಲ, ಎಲ್ಲ ಇರುತ್ತೆ ಅವರಲ್ಲಿ. ಅವರದೇ ಜಗತ್ತೇನಿದೆ ನೋಡಿ, ತುಂಬ ವಿಭಿನ್ನವಾಗಿ ಮತ್ತು ಅತ್ಯಂತ ಅತ್ಯಂದ್ರಿಯವಾಗಿರುವಂಥ ಶಕ್ತಿ ಉಳ್ಳವರಾಗಿರ್ತಾರೆ ಅಂತ ಹೇಳ್ತಾ ಇರೋದು, ತುಂಬ ಜೀನಿಯಸ್ ಆಗಿರ್ತಾರೆ ಇವರು ಅಂತ ಹೇಳ್ತಾ ಇರೋದು. ನೀವು ಅನೇಕರನ್ನು ನೋಡಿ, ಅನೇಕರ ಈ ಆರ್ಟಿಸ್ಟಿಕ್ ಚೈಲ್ಡ್ ಆಗಿರ್ಬೋದು, ವಿಶೇಷಚೇತನರವರಾಗಿರ್ಬೋದು, ಅನೇಕರು ಕೂಡ ನಿಮಗೆ ಏನಿಲ್ಲ ಸಿಗ್ತಾರೆ ಈ ಸಂದರ್ಭದಲ್ಲಿ. ಅನೇಕರು ಕೂಡ ವ್ಯಕ್ತಿಗಳು ಆದವರೆಲ್ಲ ಏನಿಲ್ಲ ಈ ಥರದ ಒಂದು ಇದರಲ್ಲಿ ಅವರು ಪರಿಶ್ರಮ ಪಡಬೇಕಾಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೇ ನಾನು ಹೇಳಿಕ್ಕೆ ಹೋಗ್ತಾ ಇರೋದು. ನೀವು ಫಸ್ಟ್ ಅವ್ರನ್ನ ಗಮನಿಸಿ, ನಿಮ್ಮ ಮಗು ಆಮೇಲೆ ಏನಿಲ್ಲ, ನಿಮ್ಮ ಮಗು ದೊಡ್ಡದಾಗಿದೆನಾ ಆತಂಕ ಪಡಬೇಡಿ. ದಯವಿಟ್ಟು ನೀವು ವಿಚಾರ ಮಾಡಲಿಕ್ಕೆ ಹೋಗಬೇಡಿ. ದಯವಿಟ್ಟು ಅವ್ರಿಗೆ ಟ್ರೈನ್ ಮಾಡಿ. ನಿಮ್ಮ ಪ್ರಯತ್ನ ಭಾಳ ಇಂಪಾರ್ಟೆಂಟ್. ಡಾಕ್ಟ್ರ್ ಇರ್ಬೋದು, ಈ ಒಂದು ಕನ್ಸಲ್ಟೇಷನ್ ಇರ್ಬೋದು, ಸೊ ಸ್ಪೀಚ್ ಟ್ರೈನರ್ ಇರ್ಬೋದು, ಯಾವುದೋ ಇರ್ಬೋದು, ಸ್ಕೂಲ್ ಇರ್ಬೋದು, ಯಾವುದೇ ಆದರೂ ಕೂಡ ನೀವೇ ಗುರು, ನೀವೇ ತಂದೆ, ನೀವೇ ತಾಯಿ, ನೀವೇ ದೇವರು, ನೀವೇ ಬಂಧು ಬಳಗ, ಎಲ್ಲ ಬದಿಗೊತ್ತಿಬಿಡಿ ಪ್ಲೀಸ್. ದಯವಿಟ್ಟು ಹೇಳ್ತಾ ಇದ್ದೀನಿ ನಾನು, ಎಲ್ಲ ಒತ್ತಿಬಿಡಿ. ನಿಮ್ಮ ಮಗುವಿಗೋಸ್ಕರ ಏನಿಲ್ಲ ಹಗಲು ಇರುಳು ಮಾಡಿ ಅಂತ ಹೇಳ್ತಾ ಇರೋದು. ನಾನು ಇದನ್ನು ದಯವಿಟ್ಟು ಕ್ಷಮಿಸಿ. ನಾವು ಏನಿಲ್ಲ, ಪ್ರತಿಯೊಂದು ತಂದೆ ತಾಯಿಗಳಿಗೂ ನಾನು ಹೇಳ್ತಾ ಇರೋದು ಇಷ್ಟೇ, ಏನಿಲ್ಲ, ನೀವು ನಿಮ್ಮ ಮಗು ರ್ಯಾಂಕ್ ಬರಬೇಕು, ನಮ್ಮ ಮಗು ಹಾಗಾಗಬೇಕು, ಹೀಗಾಗಬೇಕು. ಖಂಡಿತವಾಗ್ಲೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಾನು ವಿರೋಧಿಸೋದಿಲ್ಲ. ಆದರೆ ಇಂಥ ಒಂದು ಮಗುವನ್ನು ಕಲ್ಪನೆ ಮಾಡಿಕೊಂಡು ಆ ರೀತಿಯಲ್ಲಿ ನೀವು ಏನಿಲ್ಲ ಜೀವಿಸಿ ನೋಡಿ, ಗೊತ್ತಾಗುತ್ತೆ. ಆವಾಗ ಈ ಚಾಲೆಂಜ್ ಏನಿದೆ, ಈ ಮಕ್ಕಳ ಚಾಲೆಂಜ್ ಏನಿದೆ ಅನ್ನೋದು ಗೊತ್ತಾಗುತ್ತೆ. ಯಾಕಂದರೆ ತುಂಬ ವಿಭಿನ್ನವಾಗಿರುವಂಥ ಚಾಲೆಂಜ್ಗಳು ಇವ್ರದ್ದು. ಡೈಲಿ ಕ್ಷಣಕ್ಕೂ ಡೈಲಿ ಇದು ಆಗ್ತದೆ. ಇವ್ರ ಭಾವನೆಗಳು ಚೇಂಜ್ ಆಗ್ತವೆ, ಇವರ ಮನಸ್ಸುಗಳು ಚೇಂಜ್ ಆಗ್ತವೆ. ನೋಡಿ, ಅದೇ ಯಾವುದೋ ಒಂದು ಇದು ಇವನಿಗೆ ಪ್ರಾಬ್ಲಮ್ ಆಗಿದೆ, ಹೆಲ್ತ್ ಪ್ರಾಬ್ಲಮ್. ನಾನು ಆಗಾಗ ಹೇಳ್ತಾ ಇರ್ತೀನಿ, ಈ ಹುಡುಗರಿಗೆ ಏನಿಲ್ಲ ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಯಾಕೆಂದರೆ ಇವ್ರಿಗೆ ಏನು ಗೊತ್ತೇ ಆಗಲ್ಲ, ಬೇಗ ವಾಸಿ ಆಗಲ್ಲ, ಏನೇನೋ ಇರುತ್ತೆ. ಇವ್ರ ಜೊತೆ ನೀವು ಗುದ್ದಾಡಲೇಬೇಕು. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು, ಆತಂಕ ಪಡಬೇಡಿ, ಪರಿಶ್ರಮ ಪಡಿ. ನಿಮಗೆ ಫಲಿತಾಂಶ 100ಕ್ಕೆ 100 ಜಾಸ್ತಿ ಸಿಗುತ್ತೆ. ನನ್ನ ಮಗನೇ ಆಗ್ತಾ ಇದ್ದಾರೆ, ಖಂಡಿತವಾಗ್ಲೂ ಸಿಗುತ್ತೆ. ನೋಡಿ, ಇವನು ಇಷ್ಟೊಂದು ಕೂಡ್ತಾ ಇರಲಿಲ್ಲ. ಇವನು ನಾನು ವಿಡಿಯೋ ಮಾಡ್ತೀನಿ ಅಂದ್ಕೊಳ್ಳಿ ತಕ್ಕಂತ ಕೊಡ್ತಾನೆ. ಯಾಕೆಂದ್ರೆ ಅವನಿಗೆ ಆಸಕ್ತಿ, ತುಂಬ ಆಸಕ್ತಿ. ಅದಕ್ಕೆ ನಮ್ಮಪ್ಪ ಯಾವಾಗ ಮಾಡ್ತಾನೆ, ಏನು ಮಾಡ್ತಾನೆ ಅಂತ. ನಾನು ಇವನ್ನ ಯೂಟ್ಯೂಬರ್ ಮಾಡಬೇಕು ಅಂತಂದ್ರೆ ನನ್ನ ವಿಚಾರ ಅಲ್ಲ, ಆದರೆ ಅವನಿಗೆ ಖುಷಿ. ಏನೋ ಮಾತಾಡ್ತಾನೆ ನಮ್ಮಪ್ಪ, ಏನೋ ಹೇಳ್ತಾನೆ ನೋಡಿ, ಅದಕ್ಕೆ ನನ್ನ ನೋಡ್ತಾನೆ. ನಾನು ಹಿಂದೆ ಇದ್ದೀನಲ್ಲ, ನಾನು ನೋಡ್ತಾನೆ, ಏನೋ ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆಲ್ಲವೂ ಅರ್ಥ ಆಗ್ತಾ ಇದೆ. ಅವ್ರಿಗೆಲ್ಲ ಭಾಷೆಗಳು ಅರ್ಥ ಆಗ್ತವೆ, ಎಲ್ಲ ಇದನ್ನು ಗೊತ್ತಾಗುತ್ತೆ, ಭಾವನೆಗಳು ಗೊತ್ತಾಗುತ್ತೆ, ಎಲ್ಲವೂ ಗೊತ್ತಾಗುತ್ತೆ. ಆದರೆ ಅದಕ್ಕೊಂದು ಸ್ವರೂಪ ಇಲ್ಲ, ಕಾನ್ಸೆಪ್ಟ್ ಇಲ್ಲ, ಅದಕ್ಕೊಂದು ಕತೆ, ಚಿತ್ರಕಥೆ ಇಲ್ಲ, ಸುಮ್ಮನೆ ಹೋಗ್ತಾ ಇದೆ. ಅದಕ್ಕೆ ನಾವು ಕೊಡಬೇಕು ಅದನ್ನ ಭಾಷೆ ಅಂತ ಹೇಳ್ತಾ ಇರೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ಇದು ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಏನಿಲ್ಲ ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮದು ವಿಚಾರಗಳನ್ನು ಹಂಚ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಅಷ್ಟು ವಿಚಾರಗಳನ್ನು ತೊಗೊಂಡು ಅಂತ ಹೇಳ್ತಾ ನಮಸ್ಕಾರ ಮಾಡೋ ಪ್ರಣವ್. ನಮಸ್ತೆ, ಬಾಯ್ ಬಾಯ್, ಬಾಯ್ ನಮಸ್ತೆ.